ಕೊನೆಯ ದಿನಗಳಲ್ಲಿ ಚಿಕಿತ್ಸೆಗಾಗಿ ಹರೀಶ್ ರಾಯ್ ಪರದಾಡಿದಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹಣ ಸಹಾಯವನ್ನ ಹಲವು ನಟರು ನಟಿಯರು ಮಾಡಿದ್ರು. ಶಿವಣ್ಣ, ಧ್ರುವ ಸರ್ಜಾ, ಯಶ್ ಸೇರಿ ಹಲವು ನಟರು ಕೂಡ ಸಹಾಯ ಮಾಡಿದ್ರು. ಈಗ ಚಿಕಿತ್ಸೆ ಫಲಿಸದೆ ನಟ ಹರೀಶ್ ರಾಯ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಧನು, ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಹಲವು ತಿಂಗಳುಗಳಿಂದ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು. ಈಗ KGF ಚಾಚಾ ನಮ್ಮೊಂದಿಗಿಲ್ಲ ಅನ್ನೋದು ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಅರಗಿಸಿಕೊಳ್ಳೋದು ಕಷ್ಟ ಆಗ್ತಾ ಇದೆ. ಏನ್ ಡೀಟೇಲ್ ಸಿಗ್ತಾ ಇದೆ, ಎಷ್ಟೊತ್ತಿಗೆ ನಿಧನರಾಗಿದ್ರು, ಏನ್ ಮಾಹಿತಿ ಸಿಗ್ತಾ ಇದೆ ಅಂತ? ಎಸ್ ಪ್ರೇಮ್, ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದುರಂತ ಅಂತಂದ್ರೆ ಈಗ ನಟ ಹರೀಶ್ ರಾಯ್ ಅವರು ನಿಧನರಾಗಿರ್ತಕ್ಕಂಥದ್ದು. ಕೆಲ ದಿನಗಳ ಹಿಂದೆ ಅವರು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಒಂದಿಷ್ಟು ಸಹಾಯವನ್ನ ಕ್ಯಾನ್ಸರ್ ಚಿಕಿತ್ಸೆಯಿಂದ ಬಳಲ್ತಾ ಇದ್ರು ಹರೀಶ್ ರಾಯ್ ಅವರು. KGF ಸಿನಿಮಾದ ಮೂಲಕ ಸಾಕಷ್ಟು ಫೇಮ್ ಅನ್ನ ಮತ್ತೆ ಕಂಬ್ಯಾಕ್ ಮಾಡಿದ್ರು ಇಂಡಸ್ಟ್ರಿಗೆ. ಬೇರೆ ಬೇರೆ ವಿಭಿನ್ನ ರೀತಿಯ ಪಾತ್ರಗಳನ್ನ ಮಾಡ್ತಾವು. ಶಿವಣ್ಣ ಅವರ ಓಂ ಸಿನಿಮಾದಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಸಿನಿಮಾ ಪಾತ್ರಗಳನ್ನ ಮಾಡಿಕೊಂಡು ಬಂದಂತಹ ಹರೀಶ್ ರಾಯ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ನಿಂದ ತೀವ್ರವಾಗಿ ಬಳಲಿ ಬೆಂಡಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಚಿತ್ರರಂಗದ ಮತ್ತು ಸ್ನೇಹಿತರ ಮತ್ತು ಆಪ್ತರ ಸಹಾಯಕ್ಕಾಗಿ ಕೂಡ ಹಸ್ತವನ್ನ ಚಾಚಿದ್ರು. ಆ ಸಂದರ್ಭದಲ್ಲೂ ಯಾಕಂದ್ರೆ ವೈದ್ಯರು ಸಲಹೆಯನ್ನ ನೀಡಿದ್ರು. ಏನಂದ್ರೆ ಬಾಲಿವುಡ್ ನಲ್ಲಿ ಸಂಜಯ್ ದತ್ ಅವರು ಕೂಡ ಕ್ಯಾನ್ಸರ್ ನ ಒಂದು ಜಯಿಸಿದ್ರು. ಅಂದ್ರೆ ಅವ್ರಿಗೂ ಕೂಡ ಒಂದು ಹೈ ಟ್ರೀಟ್ಮೆಂಟ್ ಅನ್ನ ನೀಡಿದಂತ ಸಂದರ್ಭದಲ್ಲಿ ಇವ್ರಿಗೂ ಕೂಡ ಅದೇ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ನೀಡೋದಕ್ಕೆ ಈಗ ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ನಟ ಹರೀಶ್ ರಾಯ್ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಬಿಟ್ಟು ಅಗಲಿರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಕೊನೆಯದಾಗಿ ಅವರು ನಟಿಸಿದಂತಹ ಸಿನಿಮಾ KGF, ರಾಕಿಂಗ್ ಸ್ಟಾರ್ ಯಶ್ ನಟನೆಯ KGF ಚಾಪ್ಟರ್ 1ರಲ್ಲಿ ಕಾಣಿಸ್ಕೊಂಡಿದ್ರು. ಚಾಚಾ ಪಾತ್ರ ಅವರಿಗೆ ಅತಿ ದೊಡ್ಡ ಕಂಬ್ಯಾಕ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿತ್ತು. ಹಲವು ಸಂದರ್ಶನಗಳಲ್ಲಿ ಅವರು ಮಾತನಾಡಿದ್ರು ಕೂಡ, ಹೌದು, ನನಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಟಿಸುವ ಹಂಬಲ ಇದೆ, ತೆರೆಯಲ್ಲಿ ಕಾಣಿಸಿಕೊಳ್ಬೇಕು ಅನ್ನುವಂತಹ ಆಸೆ ಇದೆ, ಅವಕಾಶ ಸಿಕ್ಕರೆ ಮತ್ತೆ ನಟಿಸ್ತೇನೆ ಅನ್ನುವಂತಹ ಮಾತನ್ನು ಹರೀಶ್ ರಾಯ್ ಅವರು ಮಾತನಾಡಿದರು. ಬಟ್ ಈಗ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಹರೀಶ್ ರಾಯ್ ಕೊನೆ ಉಸಿರನ್ನು ಎಳೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಧನು. ಈಗ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಜೊತೆಗೆ ಕಿದ್ವಾಯಿ ಆಸ್ಪತ್ರೆಯಲ್ಲಿರುವಂತಹ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಎಸ್ ಪ್ರೇಮ್, ಏನಂದ್ರೆ ಈಗ ನಟ ಹರೀಶ್ ರಾಯ್ ಅವರು ಇವತ್ತು ನಿಧನರಾಗಿರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಿಧನರಾಗಿರ್ತಕ್ಕಂಥದ್ದು. ಯಾಕಂದ್ರೆ ತೀವ್ರವಾಗಿ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದಂತ ಹರೀಶ್ ರಾಯ್ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಅಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿದ್ರು. ಮತ್ತೆ ಜೊತೆಗೆ ಅವ್ರಿಗೆ ಹೈ ಟ್ರೀಟ್ಮೆಂಟ್ ಗಾಗಿ ಇಂಜೆಕ್ಷನ್ ಅನ್ನ ಕೂಡ ಒಂದು ಸಲಹೆಯನ್ನ ಮಾಡಿದ್ರು ವೈದ್ಯರು. ಅದೇ ರೀತಿಯಾಗಿ ಒಂದು ಇಂಜೆಕ್ಷನ್ ಅನ್ನ ಹಾಕ್ಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. 2-3 ದಿನಗಳಿಂದ ICU ನಲ್ಲಿ ಇದ್ದಂತಹ ಹರೀಶ್ ರಾಯ್ ಅವರು ಇಂದು ನಿಧನರಾಗಿರ್ತಕ್ಕಂಥದ್ದು. 2 ಮಕ್ಕಳು ಹಾಗೂ ಪತ್ನಿಯನ್ನ ಅಗಲಿದ್ದಾರೆ. ಇದು ಸ್ಯಾಂಡಲ್ವುಡ್ಗೆ ಒಂದು ಮತ್ತೊಂದು ನಷ್ಟ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ಹರೀಶ್ ರಾಯ್ ಅವರು ನಿಧನರಾಗಿರ್ತಕ್ಕಂಥದ್ದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಚಿತ್ರರಂಗ ಮತ್ತು ಹಾಗೂ ಆಪ್ತರ ಸಹಾಯಕ್ಕೂ ಕೂಡ ಸಹಾಯ ಹಸ್ತವನ್ನ ಚಾಚಿದ್ರು. ಆ ನಿಟ್ಟಿನಲ್ಲಿ ಕೆಲವರು ನಟರು ಮತ್ತೆ ಚಿತ್ರರಂಗದ ಗಣ್ಯರು ಒಂದಿಷ್ಟು ಸಹಾಯವನ್ನ ಮಾಡಿದ್ರು. ಅವರ ಚಿಕಿತ್ಸೆಗೆ ಸಹಕಾರಿ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಸಹಾಯವನ್ನ ಮಾಡಿದ್ರು. ಇತ್ತೀಚಿನ ದಿನದಲ್ಲಿ ತುಂಬಾ ಅವರ ಆರೋಗ್ಯ ಹದಗೆಟ್ಟಿತ್ತು. ಹಾಗಾಗಿ ಅವರು ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗಿ ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇವತ್ತು 11 ಗಂಟೆ ಸುಮಾರಿಗೆ ಅವರು ನಿಧನರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಕುಟುಂಬಸ್ಥರಿಗೆ ಒಂದು ಪಾರ್ಥಿವ ಶರೀರವನ್ನ ಹಸ್ತಾಂತರಲೆ ಏನು ಅಲ್ಲಿನ ಒಂದು ಏನು ಆಸ್ಪತ್ರೆಯ ಒಂದು ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸಿದ ನಂತರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರಿಸ್ತಾರೆ. ಅದರ ನಂತರ ಮುಂದಿನ ಮಾಹಿತಿಗಳು ಲಭ್ಯ ಆಗಲಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.